ಒಂದ್ ಸೆಕೆಂಡ್ ಈಗ ಹೇಳಕತ್ತೀನಿ. ಈ ವಿಡಿಯೋ ಲೈಕ್ ಮತ್ತು ಫಾಲೋವರ್ಸ್ ಅಲ್ಲ ಅಲ್ಲ. ನಮ್ ಸ್ಟೇಟ್ ಬಾಜು ಇರೋ ಸ್ಟೇಟ್ ದವರು ನಮ್ ಬಸ್ ನೋಡಿ ಯಾಕೆ ಹುರ್ಕೋತಾರ್ರಿ? ನಮ್ ಬಸ್ ಚಲೋವ, ಅವ್ರ ಬಸ್ ಚಲೋ ಇಲ್ಲ ಅಂತೇನ್ರಿ? ನಮ್ ಬಸ್ ಕಲರ್ ಚಲೋವ ಅಂತ ಏನ್ ನಿಮ್ ಬಸ್ ಕಲರ್ ಚಲೋ ಇಲ್ಲ ಅಂತ? ನಿಮ್ ಸ್ಟೇಟ್ ಬಸ್ ನೋಡಿದ್ರ ಬೆಳಗಾವಿದಾಗ ಆಗಿದ್ ಮ್ಯಾಟರ್ ಬಗ್ಗೆ ವಿಡಿಯೋ ಮಾಡ್ಬೇಕನ್ನಟ್ಟಿಗೆ ನಮ್ ಕಲಬುರ್ಗಿದಾಗ ಮಾಡ್ಯಾರ ಇದು ಲಫಡ. ಈಗ ಕಲಬುರ್ಗಿ ತಕ ಬಂದ್ರ ನಾವ್ ಸುಮ್ ಕುಂದಿರ್ತೀವೇನ್ರಿ? ಅಳಂದ್ ನಿಂತ ಪುಣೆ ಹೋಗೋ ಬಸ್ಸಿಗೆ ಹಿಡಿದು ಮಸಿ ಬಡಿತಿರಲ್ಲ, ಮಸಿ ಮುಖಕ್ ಹಚ್ಚಕ್ಕಿಂತ ಮುಂಚೆ ನಿಮ್ ಕೈಗೆ ಹತ್ತದ, ಆಮೇಲೆ ಅದೇ ಕೈ ನೀವು ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಬರ್ರಿ. तुम्ही लोक आमच्या राज्यातून आमच्या गाड्यांचा काळा पाचचा प्रयत्न करता, त्याच्या निषेधार्थ आज हा सगळा खेळ केलेला आहे. आणि हे चालून मुळे तुमच्या तोंडाला काळं फासले आहात. उद्यापासून तुम्हाला इथं येऊन देणार नाही, लक्षात ठेव. उद्यापासून तुमचं एकही नाही, कळलं का? समजलं का? लक्षात ठेवा. तुम्हाला महाराष्ट्रात यायचंय, आम्हाला तुम्हाला अडचण करायची नाही. पण जर आमच्या मराठी माणसांवरती जर का असं होत असेल, एकालाही सोडणार नाही. ते तुमच्या सरकारला आम्ही म्हटले माफी मागा, मराठी माणसाची माफी मागितलेली नाही. ಮಸಿ ಬಡಿಯೋದು ಅಷ್ಟೇ ಅಲ್ಲ, ಅದ್ರ ಮೇಲೆ ಧಮಕಿ ಹಾಕ್ತಿರಿ. ತಪ್ಪು ಸರ್, ತಪ್ಪು. ನಿಮಗೇನಾರ ನಮ್ ಬಸ್ಗಳು ಅಂತ ಪರಿ ಇಷ್ಟ ಆಗಿತ್ತಂದ್ರ ನಮ್ಗೆ ಹೇಳ್ರಿ. ನಾವು ನಮ್ ಗವರ್ಮೆಂಟ್ ರಿಕ್ವೆಸ್ಟ್ ಮಾಡಿ ನಿಮ್ಗೆ ಫ್ರೀದಾಗ ಸ್ಪಾನ್ಸರ್ ಮಾಡಿಸ್ತೀವಿ. ಈ ತರ ನಮ್ ಕರ್ನಾಟಕದಾಗ ಯಾವ್ದು ಡಿಸ್ಟ್ರಿಕ್ಟ್ ನಾಗ ಆಗ್ಬಾರ್ದು. ಆಗ್ಲಾರ್ದಂಗ್ ನೋಡ್ಕೊಳ್ಳೋದು ನಮ್ಮ ರಾಜಕಾರಣಿಗಳ ಕರ್ತವ್ಯ. ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು. ಈ ವಿಡಿಯೋ ಸ್ಟೋರಿ ಹಾಕ್ರಿ. ಸ್ಟೋರಿ ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರ ಈ ವಿಷಯದ ಬಗ್ಗೆ ಬಹಳಷ್ಟು ಮಂದಿ ಗೊತ್ತಾಗ್ತದ. ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.